इकरा पीयू साइंस कॉलेज, आपके भविष्य की हमें है फिक्र। स्टूडेंट के उज्जवल भविष्य के लिए इकरा पीयू साइंस कॉलेज फर्स्ट पीयूसी और सेकंड पीयूसी के लिए एडमिशन शुरू हो चुके हैं। पीसीएमबी और नीट सीईटी कोर्स के ऑफर चल रहे हैं। यहाँ पर तजुर्बेकार स्टाफ, नए तकनीकी लैब, साथ ही स्टूडेंट को वाहन की सुविधा भी दी जाएगी। तो देर किस बात की, आज ही अपने बच्चों के उज्जवल भविष्य को लेकर रजिस्ट्रेशन करने के लिए 8147652423 पर मिस्ड कॉल करें। इनका पता इकरा पीयू साइंस कॉलेज, BSNL क्वार्टर्स नियर मनगोली बेस, बीजापुर। अधिक जानकारी के लिए संपर्क करें 9538644299 और 8971021429 पर। ಬೊಮ್ಮಾಯಿ ಸಾಹೇಬರಿಗೆ ಮುಖ್ಯಮಂತ್ರಿಗೆ ನಾನು ಕೇಳಕ್ಕೆ ಬಯಸ್ತೀನಿ, ಬಂದು ಎಷ್ಟು ವರ್ಷ ಆಯ್ತು ಅವರು? ಬಂದು ಎಷ್ಟು ವರ್ಷ ಆಯ್ತು? ಅಲ್ಲ, ಅವರು ಬೊಮ್ಮಾಯಿ ಅಲ್ಲ, ಸರ್ಕಾರ ಬಿಜೆಪಿ ಸರ್ಕಾರ 4 ವರ್ಷ 3 ವರ್ಷ. ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ, ಇದಕ್ಕೆ ಯಾಕೆ ಸುಮ್ ಕೂತಿದ್ರಿ? ಸುಮ್ ಕುಡಿದ್ರು ಅಪರಾಧ ಅಲ್ಲ ಅದು? ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದ್ರೆ 3 ವರ್ಷ ಯಾಕೆ ಸುಮ್ ಕೂತ್ರಪ್ಪ ನೀವು? ನೋಡಿ, ನಾನು ಕೇಳ್ತೇನೆ, ಫಸ್ಟ್ ಕೇಳ್ತಾರೆ, 3 ವರ್ಷ ಯಾಕೆ ಸುಮ್ ಕೂತ್ರಿ? ಅದು ಅಪರಾಧನೇ. ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿದ್ರೆ 3 ವರ್ಷ ನೀವು ಸುಮ್ ಕೂತಿದ್ರೆ ಅದು ಅಪರಾಧ. ಭ್ರಷ್ಟಾಚಾರ ಮಾಡಿದ್ರೆ ಡೈಲಿ ಬೇಕಾಗಿತ್ತು, ಯಾಕೆ ಸುಮ್ ಕೂತ್ರ 3 ವರ್ಷ? ಈಗ ಈಶ್ವರಪ್ಪನವ್ರದ್ದು 40% ಕಮಿಷನ್ ಎಲ್ಲ ಬಂದಾಗ ಮಾತಾಡ್ತಾ ಇದ್ದೀರಾ? 3 ವರ್ಷ ಯಾಕೆ ಸುಮ್ ಕೂತ್ರ? ಅದು ತಪ್ಪಲ್ವಾ? ನೀವು 3 ವರ್ಷ ನಿಮ್ಗೆ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಬೇಕು ಅಂತ ನೀವು ಅಂದಿದ್ದೀರಿ, ಮತ್ತು 3 ವರ್ಷ ಯಾಕೆ ಸುಮ್ ಕೂತ್ರಿ? ಏನಾಗಿತ್ತು ನಿಮಗೆ? ಹೂ ಪ್ರಿವೆಂಟೆಡ್ ದಮ್? ನಾವೇನು ಇವ್ರಿಗೆ ಕಮಿಷನ್ ಬೇರೆ ಕೊಟ್ಟಿದ್ದಿಲ್ಲ. ಹೂ ಪ್ರಿವೆಂಟೆಡ್ ದಮ್ ಟು ಹ್ಯಾವ್ ಎನ್ಕ್ವೈರಿ ಅಂಡ್ ಯು ಆರ್ ಡಿಸೀವಿಂಗ್ ಪೀಪಲ್. ಹಂಗೇನಾಗಿದ್ರೆ ನೀವು ಜನರಿಗೆ ಮೋಸ ಮಾಡ್ತಾ ಇದ್ದೀರಿ. 3 ವರ್ಷದಿಂದ ಕಾಂಗ್ರೆಸ್ ಅವರು ಇದು ಭ್ರಷ್ಟಾಚಾರ ಮಾಡಿದ್ರೆ 3 ವರ್ಷದಿಂದ ನೀವು ಸುಮ್ ಕೂತಿದ್ರು, ಅದು ಅಪರಾಧನೇ. ಅದು ಸತ್ಯನೇ ಅದಲ್ಲ, ನೋಡಿದಿರಲ್ಲ ಅದನ್ನೆಲ್ಲ. RSSನವರು ನೋಡಿ, ಬಿಜೆಪಿಯವರು ಸ್ವತಂತ್ರ ಹೋರಾಟನಾಗೆ ಭಾಗವಹಿಸಿಲ್ಲ. ಇವರೆಲ್ಲ ಬ್ರಿಟಿಷ್ ಏಜೆಂಟರಾಗಿದ್ದರು. ಇಡೀ ಜಗತ್ತಿಗೆ ಗೊತ್ತಿದೆ. ಸಾವರ್ಕರ್ ಅವರ ಇತಿಹಾಸ ಗೊತ್ತಿದೆ ನಮಗೆ. ಕ್ಷಮೆ ಕೇಳಿ ಪತ್ರ ಬರೆದಿದ್ರು 3 ಸಲ, 1 ಸಲ ಅಲ್ಲ, 2 ಸಲ, 3 ಸಲ. ಇವರೇನು ಬಿಜೆಪಿಯವರು RSSನವರು ರಾಷ್ಟ್ರೀಯತೆ ಬಗ್ಗೆ ಮಾಡ್ತಾರೆ, ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾರೆ. ಇವ್ರು ಯಾರು ಸ್ವಾತಂತ್ರ್ಯ ಹೋರಾಟ ಭಾಗವಹಿಸಿದಾರ? ಅವರು ಸುಮ್ಮನೆ ಅದೊಂದು ಕೋಮು ಭಾವನೆಯನ್ನು ಬಿತ್ತಿ ತಮ್ಮ ಬೇಳೆಯನ್ನು ಬೇಯಿಸ್ಕೋತಾ ಇದ್ದಾರೆ. ಇದು ಇದೆಲ್ಲ ನಾವು ಸ್ವಲ್ಪ ದಿವಸ ಜನ ಮರಳಾಗಿದ್ದಾರೆ, ಇಂದ ನಾಳದ್ರೊಂದು ಹೊರಗೆ ಬರ್ತಾರೆ. ಯಾಕಂದ್ರೆ ಹೊಟ್ಟೆ ಪಾಡ್ ಮುಂದೆ ಹಸಿದವ್ರಿಗೆ ಅನ್ನ ಬೇಕಾಗ್ತದೆ, ಮಕ್ಕಳಿಗೆ ಶಿಕ್ಷಣ ಬೇಕಾಗ್ತದೆ, ಯುವಕರಿಗೆ ಉದ್ಯೋಗ ಬೇಕಾಗ್ತದೆ. ಯಾರು ಪಾಪ ಇವತ್ತು ರೋಗದಿಂದ ಬಳಲ್ತಿರ್ತಾರೆ, ಅವ್ರಿಗೆ ಆರೋಗ್ಯ ಬೇಕಾಗ್ತದೆ. ಜನರಿಗೆ ನಿಮ್ಗೆಲ್ಲರಿಗೂ ಅಭಿವೃದ್ಧಿ ಬೇಕಾಗ್ತದೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ. ಏನರ್ಥ ಅದು? ಸರ್ವ ಜನಾಂಗದ ಶಾಂತಿಯ ತೋಟ. ಅದು ಶಾಂತಿಯ ತೋಟ ಉಳಿದದ? ಈಗ ಉಳಿದಿಲ್ಲ. ಹೀಗಾಗಿ ಇವರು ಎಲ್ಲವನ್ನು ಮಾಡ್ತಾ ಇದ್ರು. ಹುಬ್ಬಳ್ಳಿ ಇವಳು ಎಲ್ಲ ಏನಾಗಿದೆ ಅಂದ್ರೆ, ತಮ್ಮ ವೈಫಲ್ಯ, ಈ 40% ಕಮಿಷನು, ಇದನ್ನ ಮುಚ್ಕೊಳ್ಳಿಕ್ಕೆ ಹಿಜಾಬ, ಹಲಾಲ ಇವೆಲ್ಲನೂ ಕೂಡ ತರ್ತಾರಂಥದ್ದು. ಯಾವುದು ISI ಈ ಹುಬ್ಬಳ್ಳಿ ಗಲಾಟೆ ಹೇಳ್ತೀವಿ. ಒಬ್ಬ ಸ್ಟೇಟಸ್ನಲ್ಲಿ ಒಬ್ಬನ ಯಾವನೋ ಹಾಕಿದ್ರಿಂದ ಇದು ಪ್ರಚೋದನೆ ಆಯಿತು. ಆದರೆ ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ. ಕಾನೂನು ಕೈಯಾಗ ತಗೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ. ತಪ್ಪಿಸ್ತಾರ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡ್ರು, ಬಂಧಿಸ್ರಿ. ನಿರಪರಾಧಿಗಳನ್ನ ಹರಾಸ್ಮೆಂಟ್ ಮಾಡಬೇಡಿ ಅಷ್ಟೇ. ಆಮೇಲೆ ಹಿತ ಯಾವ್ಯಾವ ಮನೇನು ಕೂಡ ಹೇಳಿದ್ರು, ಇತ್ತು SDPI ಕೇಂದ್ರ ಸರ್ಕಾರದ ನಿರ್ಬಂಧನೆ ಮಾಡಬೇಕು ಮಾಡ್ರಿ, ಕೂಡಲೇ ಮಾಡ್ರಿ. SDPI PFI ಮಾಡ್ರಿ. ನಮ್ಮ ಬೆಂಬಲ ಇದೆ. SDPI PFI ಎಲ್ಲರೂ ನಿರ್ಬಂಧನೆ ಮಾಡ್ರಿ. ಅದ್ರ ಜೊತೆಗೆ RSS, ಬಜರಂಗ್ ದಳ್, ವಿಶ್ವ ಹಿಂದೂ ಪರಿಷತ್, ರಾಮ್ ಸೇನಾ ಇವ್ರನ್ನೂ ಬ್ಯಾನ್ ಮಾಡಿ. ಯಾರು ಕೋಮು ಭಾವನೆಗಳನ್ನ ಕೆರುತ್ತಾರೆ, ಬಿಡ್ತಾರೆ, ಇನ್ಕ್ಲೂಡಿಂಗ್
ಬೇಕಾದ್ರೆ ಮಾಡ್ರಿ, SDPI ಮಾಡ್ರಿ, ಆಮೇಲೆ ಯಾವ್ದು PFI ಮಾಡ್ರಿ, ಏನು ಮಾಡ್ರಿ, ನಮ್ಮ ಅಭ್ಯಂತರ ಇಲ್ಲ. ಮಾಡ್ರಿ, ಅವ್ರು ಮಾಡ್ರಿ, ಅವ್ರ ಜೊತೆ ಇವ್ರು ಮಾಡ್ರಿ, ಒಮ್ಮೆ ಸ್ವಚ್ಛ ಆಗಿಬಿಡ್ಲಿ. ಆ ಒಂದು ಇದನ್ನ ನೀವು ಪ್ರದರ್ಶನ ಮಾಡ್ರಿ. ನಾವು ಬೇಡ ಅಂತ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಪ್ಲಾನಿಂಗ್, PFI, SDPI, AM ಐ ಆಮ್ ಸಪೋರ್ಟಿಂಗ್ ಫುಲ್ಲಿ. ನಾವು ಕಾಂಗ್ರೆಸ್ ಪಕ್ಷ ಫುಲ್ ಬೆಂಬಲಿಸ್ತೀವಿ. ಆ ಜೊತೆಗೆ ಇವ್ರು ಮಾಡಿ ಉಪನಿಗರದಲ್ಲಿ ಆ ತಪ್ಪಿಸಿದ್ರೆ ತುಂಬ ಕೈ ಕೊಡ್ರಿ, ನಿರಪರಾಧಿಗಳಿಗೆ ತೊಂದರೆ ಕೊಡ್ಬೇಕು. ನಾನು ಹೇಳ್ತೇನೆ, ನಾನು ಹೇಳಿದಿನಲ್ಲ, ಈಗ ನಾನು ನಿಮ್ಗೆ ಹೇಳಿದ್ದೀನಿ. ಮೊದಲು ಆಯ್ತಪ್ಪ, ಮೊದಲು SDPI, PFI, AM ಬ್ಯಾನ್ ಮಾಡಿ. ಫಸ್ಟ್ ಆರ್ಡರ್ ಅದು ಮಾಡಿ. ಸೆಕೆಂಡ್ ಆರ್ಡರ್ ನೀವು RSS, ವಿಶ್ವ ಹಿಂದೂ ಪರಿಷತ್, ಬರ್ಜನ್ ದಾಸ್, ರಾಮ್ ಸೇನೆ, ಸನಾತನ ಧರ್ಮ ಅಂತ ಒಂದೈತಿ. MM ಕಲಬುರ್ಗಿ ಅವರು ಇದ್ರಾಗ ಹೆಸರುಗಳು ಬಂದಿದ್ದು. ನನ್ನ ಮತಕ್ಷೇತ್ರದ ಉಪ್ಪಾರ ಹುಡುಗ ಪಾಪ ಅದರಲ್ಲಿ ಇದ್ರಾಗ ಆರೋಪಿ ಆಗಿದ್ದಾನೆ. ಮಾಡ್ರಿ, ಸಪೋರ್ಟಿಂಗ್ ಎರಡು ಒಂದಿಲ್ಲ. ಮೊದಲು ಇದು ಫಸ್ಟ್ ಆರ್ಡರ್ ಇದು ಮಾಡ್ರಿ, ಇವತ್ತು ಇದನ್ನ ಆರ್ಡರ್ ಮಾಡ್ರಿ, ಮುಂದೆ 24 ತಾಸನಾಗ ಅವನು ಮಾಡ್ರಿ, ಆಯ್ತಾ? ಅನ್ನೋದು ಹೇಳಿದ್ರು, ನ್ಯಾಯಾಂಗ ತನಿಖೆ ಆಗ್ಬೇಕು, ಎಲ್ಲದ ಬಗ್ಗೆ ಆಗ್ಬೇಕು. ಎಲ್ಲೆಲ್ಲಿ ಕೆಂಪಣ್ಣ ಅವರು ನಿಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್, ನಾನು ಹೇಳ್ತಾ ಇಲ್ಲ, ಮುಖ್ಯಮಂತ್ರಿಗಳ ಕಾರ್ಯಾಲಯ ಕೆಲವು ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ತನಿಖೆ ಆಗ್ಬೇಕು, ನಿಷ್ಪಕ್ಷಪಾತ ತನಿಖೆ ಆಗ್ಬೇಕು. ಎಲ್ಲನೂ ಕೂಡ ಯಾವ ಇಲಾಖೆಗಳ ಹೆಸರು ಹೇಳಿದ್ದಾರೆ, ಯಾರ್ಯಾರು ಸಚಿವ ಹೆಸರು ಹೇಳಿದ್ದಾರೆ, ಅದೆಲ್ಲವೂ ನ್ಯಾಯಾಂಗ ತನಿಖೆ ಆಗ್ಬೇಕು. ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗ್ಬೇಕು.